ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಸಾಕಷ್ಟು ರೀತಿಯಾಗಿರುವಂಥ ಸಮಸ್ಯೆಗಳಿದೆ, ಅದೆಲ್ಲದರಿಂದ ಕೂಡ ಹೊರಗಡೆ ಬರಬೇಕು, ನಿಮ್ಮ ಭಾಗ್ಯದ ಸಂಖ್ಯೆಯನ್ನು ತಿಳ್ಕೊಳ್ಬೇಕು ಅಂತಂದರೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಗುರುವಾರ ಆಗಿರೋದ್ರಿಂದ ಏನು ಪ್ರಶ್ನೆ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹೀಗೆ ದಿಢೀರಂತ ನನ್ನ ಮೈಂಡಿಗೆ ಬಂದಿದ್ದು ಅಂತಂದರೆ, ಎಲ್ಲೋ ಒಂದು ಕಡೆ ತುಂಬ ಜನ ಈ ಸಾಯಿ ಬಾಬಾ ಭಕ್ತರಿರ್ತಾರೆ ಅಂತ ಹೇಳ್ಬೋದು. ಶಿರಡಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಬುಕ್ಕಿಂಗ್ ಮಾಡಿರ್ತಾರೆ, ಕ್ಯಾನ್ಸಲ್ ಆಗ್ತಾ ಇರುತ್ತೆ, ಹೋಗೋಕ್ಕಾಗೋದಿಲ್ಲ. ಅಥವಾ ಓಂ ಸಾಯಿರಾಮ್ ಅಂತ ಬರಿತಾ ಇರ್ತಾರೆ, ಈ ಬಾರಿ ಆದರೂ ನಂದು ಕ್ಲಿಕ್ ಆಗುತ್ತಾ ಹೋಗೋದು, ಹೇಗೆ ಲೋಕಲಲ್ಲಿ ಹೋಗ್ಬಿಡ್ತಾರೆ. ಬಟ್ ಶಿರಡಿ ದರ್ಶನ ಮಾಡಬೇಕು ಅಂದಾಗ ಅದು ಅಸಾಧ್ಯ ಆಗ್ತಾ ಇರುತ್ತೆ, ಏನೋ ಕ್ಯಾನ್ಸಲ್ ಆಗುವಂಥದ್ದು ಅಥವಾ ಹೋಗದೇ ಇರೋ ಥರ ಆಗುವಂಥದ್ದು. ಈ ಥರ ನಾವು ಸಾಯಿ ದರ್ಶನ ಪಡೆದುಕೊಳ್ಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಎಲ್ಲಾದರೂ ತಪ್ಪುಗಳು ಮಾಡಿದಾಗ ನಮ್ಗೆ ಈ ರೀತಿ ಬ್ರೇಕ್ಗಳಾಗತ್ತಾ ಜೀವನದಲ್ಲಿ? ಏನು ಹೇಳ್ತೀರಾ ಗುರುಗಳೇ? ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಪ್ರತಿ ಬಾರಿ ಕೂಡ ಓಂ ವಿಶ್ವಸ್ಮೈ ನಮಃ ಅಂತ ಹೇಳ್ತಿರ್ತೇನೆ. ಆ ವಿಶ್ವಸ್ಮೈ ನಮಃ ಅನ್ನೋ ಮಂತ್ರವೂ ಕೂಡ ಬಹಳ ಪವರ್ ಇರ್ತಕ್ಕಂಥದ್ದು. ಬಹಳ ಈ ಮಂತ್ರವನ್ನೇ ನೀವು ದಿನಕ್ಕೆ 1000 ಬಾರಿ ಪಠಿಸಿದ್ರೆ ಒಂದು ಚಮತ್ಕಾರ ನಡೆದೋಗುತ್ತೆ. ಬಾಬಾ ಅನ್ನೋ ಪದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಾಬಾ ನೀವೇನಂತ ಕರಿತೀರೋ, ಶಿರಡಿ ಸಾಯಿ ಬಾಬಾನೇ ಇದನ್ನು ಹೆಚ್ಚಿಗೆ ಹೇಳ್ತಾರೆ. ಅದು ಬಾಬಾ ಹೇಳಿದ ಮಂತ್ರವೇ. ಏನಂತ ಆಮೇಲೆ ಕೂಡ ಬಾಬಾ ದರ್ಶನದ ಮೆಸೇಜ್ ಬಂದಾಗ ನಾನು ಇದನ್ನು ಹೇಳಲಿಕ್ಕೆ ಹೊರಟಾಗ ಒಂದು ಮಹತ್ತರವಾಗಿರುವಂಥದ್ದು, ಬಾಬಾ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ಅವರ ಅಪ್ಪ ಅಮ್ಮ ಯಾರು, ಅವರ ಹಿನ್ನೆಲೆ ಏನು, ಅವರು ಮಹಾರಾಷ್ಟ್ರದ ಎಲ್ಲಿ ಹುಟ್ಟಿದ್ರು, ಏನೆಲ್ಲ ಆದರೂ ಪೂರ್ಣವಾಗಿ ಇದಕ್ಕೆ ನಿಖರವಾಗಿರತಕ್ಕಂತಹ ಮಾಹಿತಿ ಇಲ್ಲ. ಅದಕ್ಕೆ ದೇವರು ಅನ್ನೋವನಿಗೆ ಆದಿ ಅಂತ್ಯ ಇರೋದಿಲ್ಲ. ದೇವರು ಅನ್ನೋವನಿಗೆ ಜನನ ಮರಣಾದಿಗಳು ಇರೋದಿಲ್ಲ. ಅದಕ್ಕಾಗಿಯೇ ಬಾಬಾಗೂ ಅದಿಲ್ಲ. ಮತ್ತು ಮುಸ್ಲಿಂ ಫಕೀರ ಇದೆಲ್ಲ ಮಾತಾಡ್ತಾರೆ, ನೀವು ಮಾತಾಡ್ಕೊಡಿ. ಆದರೆ ಈ ಬಾಬಾ, ಈ ಮಹಲ್ಸಾಪತಿ ಆ್ಯಂಡ್ ಶ್ಯಾಮ ಶಿಷ್ಯರಿವರು, ಮಹಲ್ಸಾಪತಿ ನನ್ನ ದೇಹ ಯಾಕೋ ನನಗೆ ಸ್ಪಂದಿಸ್ತಾ ಇಲ್ಲ, ನನ್ನ ದೇಹವನ್ನು ಹೊರಗಿಟ್ಟುಬಿಡು, ನನಗೆ ಸಾಕಾಗೋಗಿದೆ, ಈ ಜನಗಳ ಹತ್ರ ಸಾಕಾಗಿದೆ ನನಗೆ. ಯಾವಾಗ ನೋಡು ಒಂದು ಪವಾಡ ಮಾಡು, ಮಹಿಮೆ ತೋರಿಸು, ಪವಾಡ ಮಾಡು, ನಂದು ಆ ಕಷ್ಟ ಇದೆ, ಈ ಕಷ್ಟ ಇದೆ. ಎಲ್ಲರೂ ಕಷ್ಟಗಳನ್ನ ಹೊತ್ತುಕೊಂಡು ಬರೋರೆ, ಯಾರೂ ಕೂಡ ಜ್ಞಾನದ ಕಡೆ ಬರ್ತಾ ಇಲ್ಲ. ಸಾಕಾಗಿದೆ ನನಗೆ ಈ ಪ್ರಪಂಚ ಅಂತ ಹೇಳಿ ಬಾಬಾ ಬೇಸರಾಗಿ ಹೊರಟಿದ್ದು. ಎಲ್ರಿಗೂ ಕೂಡ ಮಹಿಮೆಗೆ ತೋರಿಸೋದೇ ಆಗೋಯ್ತು, ಪವಾಡಗಳು ತೋರಿಸೋದೇ ಆಗೋಯ್ತು. ಜ್ಞಾನ ಯಾವಾಗ ಪಡ್ಕೊಳ್ತೀರಿ ನೀವು? ಯಾವಾಗ ಜ್ಞಾನದಾಹ? ಅದಕ್ಕೆ ಬಾಬಾ ಹೇಳುತ್ತಾರೆ, ಏನು ಗೊತ್ತೇನೋ, ಎಲ್ಲರೂ ಕೂಡ ನನ್ನ ಹತ್ರ ಸಮಸ್ಯೆಗಳನ್ನು ಹೊತ್ಕೊಂಡು ನನ್ನ ಹತ್ರ ಬರಬೇಡಿ. ಆ ಸಮಸ್ಯೆಗಳಿಗೆ ಹೇಳಿ ನನ್ನ ಜೊತೆಗೆ ಬಾಬಾ ಇದ್ದಾನೆಂದು, ನನ್ನ ಜೊತೆ ಗುರುಗಳಿದ್ದಾನೆಂದು. ಅದಕ್ಕೆ ಸಮಸ್ಯೆಗಳು ಹೊತ್ಕೊಂಡು ಗುರುಗಳ ಬಳಿ ಬರಬೇಡಿ, ಆ ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ಗುರುಗಳಿದ್ದಾನೆಂದು ಓಡಿ ಹೋಗ್ತವ. ಓಂ ವಿಶ್ವಸ್ಮೈ ನಮಃ. ಸಬ್ಕಾ ಮಾಲಿಕ್ ಏಕ್. ನಿನಗೂ ನನಗೂ ಒಬ್ಬ ಮಾಲೀಕ ಇದ್ದಾನೆ. ನಾನೇ ಮಾಲೀಕ ಅಲ್ಲ, ನೀನು ನನಗೆ ಮಾಲೀಕ ಅಲ್ಲ, ನಮ್ಮಿಬ್ಬರಿಗೂ ಸೇರಿ ಸಬ್ಕಾ ಮಾಲೀಕ ಏಕ್ ಒಬ್ಬ ಇದ್ದಾನ್ರಿ. ಅದಕ್ಕಾಗಿ ಬಾಬಾ ದರ್ಶನವನ್ನು ಮಾಡಬೇಕಾದ್ರೆ ನೀವು ಮಾಡಿದ ಪ್ರಶ್ನೆ ಇದೆಯಲ್ಲ, ನೀವಾಗ ಅಂತಿರ್ರಿ, ಇಲ್ಲಿರ್ತಕ್ಕಂತಹ ಒಂದು ಇರುವೆ ಶಿರಡಿಗೆ ಹೋಗುತ್ತೆ. ಹೇಗದು ಇರುವೆ ಹೇಗೆ ಹೋಗ್ಬೋದು? ನೀವು ಆನ್ಸರ್ ಮಾಡೋದಾದರೆ ಹೇಗೆ ಬಂಧುಗಳು ಮಾಡಿ ನೋಡೋಣ, ಕಾಮೆಂಟ್ ಮಾಡಿ ನೋಡೋಣ. ಹೇಗೆ ಹೋಗಬಹುದು? ಇರುವೆ ಶಿರಡಿ ಸೇರ್ಕೊಳ್ಳುತ್ತೆ, ಸಾಧ್ಯನಾ? ನೀವು ಹೇಳಿದ್ರೆ ನಾವು ಬುಕ್ ಮಾಡಿದ್ದೆ ಕ್ಯಾನ್ಸಲ್ ಆಗ್ತಿದೆ, ಇನ್ನು ಹೋಗೋದಿಲ್ಲಿಂದ ಬಂತು ಅಂದ್ರೆ ಇದಕ್ಕೆ ತೊಂದರೆ ಬರ್ತಾ ಇದೆ ಅಂದ್ರೆ ಒಂದು ಇಂಡಿಕೇಶನ್ ಕೊಡ್ತಾ ಇದೆ ನಿಮಗೆ ಇಲ್ಲಿ. ಅಯ್ಯ, 14 ದಿನಗಳ ಕಾಲ ಯಾರು ಪರಿಪೂರ್ಣವಾಗಿ ನಾಯಿಗಳಿಗೆ ಊಟ ಹಾಕುತ್ತಾರೋ, ಈ 14 ಸಂಖ್ಯೆಗೆ ಒಂದು ಮಹತ್ವ ಇದೆ, ಹಾಗೆ 18 ಸಂಖ್ಯೆಗೆ ಒಂದು ಮಹತ್ವ ಇದೆ. ಅದಕ್ಕೆ ಬಾಬಾ ಮೆಟ್ಟಿಲುಗಳು ಇರ್ತಕ್ಕಂತಹದ್ದು, ಅಥವಾ ಶಿರಡಿ ಬಾಬಾದು ಬಿಟ್ಟು ನೀವು ಅಯ್ಯಪ್ಪ ಸ್ವಾಮಿ 18 ಮೆಟ್ಟಿಲು ಬರ್ತಕ್ಕಂತಹದ್ದು, ಈ 14 ಮಾತಾಡಿದಾಗ 14 ಲೋಕಗಳು, ಆಮೇಲೆ ಬಾಲ್ಯತೆ ಸಂಬಂಧಪಡ್ತಕ್ಕಂಥದ್ದು, ಈ ಸಂಖ್ಯೆಗಳನ್ನು ಕ್ರೋಢೀಕರಿಸಿ ಮಾತಾಡಿದಾಗ 14 ದಿನಗಳ ಪರ್ಯಂತ ನಾಯಿಗಳ ಮೇಲೆ ಬಾಬಾ ಸುತ್ತ ಇದ್ದಾವೆ ತಾನೆ, ನಾಯಿಗಳೇ ಇದ್ದವು. ಅದಕ್ಕೆಲ್ಲ ಊಟವನ್ನು ಬಡಿಸೋದಕ್ಕೆ ನಾನು ಪ್ರತಿ ಹಂತದಲ್ಲೂ ಸಣ್ಣದಾಗಿ ಸೂಕ್ಷ್ಮವಾಗಿ ಗಮನಿಸಬೇಕು. ಇರುವೆಗಳಿಗೆ ಸಕ್ಕರೆ ಕೊಡಿ,
ಕೆಂಪು ಕಲ ಸಕ್ಕರೆ ಅಥವಾ ಬಿಸ್ಕೆಟ್ ಒಂದು ಪುಡಿ ಮಾಡಿ ಹಾಕುವಂಥದ್ದು ಯಾರು ಇರುವೆಗಳಿಗೆ ಇವರು ಸ್ನಾನ ಮಾಡುವ ಮುನ್ನ ಹಾಕ್ತಾರೋ ದುರದೃಷ್ಟಗಳು ಅವರಿಗೆ ಬರೋದಿಲ್ಲ. ದುರದೃಷ್ಟದಲ್ಲಿ ಇದ್ದರೂ ಕೂಡ ಒಂದು ದಿನ ಅವನ ಅದೃಷ್ಟವಂತನಾಗಬಲ್ಲ. ಆ ನಂತರ ಸ್ನಾನ ಮಾಡಿ ನೀನು ಊಟ ಮಾಡುವ ಮುನ್ನ ಡಾಗ್ಸ್ಗೆ ಯಾರು ಚಪಾತಿ ಅಥವಾ ನೀನು ತಿಂತಕ್ಕಂತಹ ಕ್ಷೀರಾನ್ನವನ್ನೇ ಹಾಲು ಅನ್ನವನ್ನೇ ಕೊಡುತ್ತೀಯೋ ನಿನ್ನನ್ನು ಹಂಗೆ ಟೆಚ್ಚು ಮಾಡಲ್ಲ ದುರದೃಷ್ಟ, ನಿನ್ನ ಹಂಗೆ ಟೆಚ್ಚು ಮಾಡಲ್ಲ ಭಯಂಕರವಾಗಿರೋ ಘಟನೆಗಳು. ಅಂತಹ ಸಂದರ್ಭ ಇದೆಯಾ, ತುಂಬ ಭಯದಲ್ಲಿದೆಯಾ, ಭಯಂಕರದಲ್ಲಿದೆಯಾ, ಇವೆರಡನ್ನೇ ಮಾಡ್ಕೋ, ಬಾ ನನ್ನ ದರ್ಶನಕ್ಕೆ ಅಂತಾನೆ ಬಾಬಾ. ನೀವು ಚರಿತ್ರೆ ಓದಿದ್ದೀರಿ ಬಾಬಾ ಬಗ್ಗೆ ಬೇಕಾದಷ್ಟು ಪುಟಗಳೇ ಓದಿದ್ದೀರಿ. ಗುರುವಾರದ ವ್ರತಗಳೇ ಮಾಡ್ತೀರಿ, ಅವೆಲ್ಲ ಮಾಡ್ತಿದ್ದೀರಿ. ನಾಯಿಗಳಿಗೆ ಸಣ್ಣದಾಗಿರ್ತಕ್ಕಂಥ ಕ್ರಿಮಿಕೀಟಗಳಿಗೆ ಕೇವಲ 14 ದಿನಗಳು ನೀವು ಮಾಡಿ. ನಾನು ಶಿರಡಿಗೆ ಹೋಗಬೇಕು ಅಂತ ಅಂದ್ಕೋಬೇಡಿ, ನೀವು ಹೇಗೋ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಯಾರೋ ಒಬ್ಬರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ ಮನಸ್ಸಿಟ್ಟು ಪ್ರೀತಿಯಿಂದ ಅದನ್ನು ಮಾಡಿಕೊಳ್ಳಿ, ನೀವು ಶಿರಡಿಗೆ ಖಂಡಿತ ತಲುಪ್ತೀರಿ. ನಾಯಿಗಳಿಗೆ ಇರುವೆಗಳಿಗೆ ಆಹಾರ ಕೊಡಿ, ಹೋಗಿ ತಲುಪುತ್ತೆ. ಇಲ್ಲಿರ್ತಕ್ಕಂಥ ಇರುವೆ ಹೋಗುತ್ತೆ ಅಂತಂದರೆ ಅವನ ಕೃಪೆ ಆಯಿತು ಅಂತಂದರೆ ಇದು ಒಂದು ಬಾರಿ ನಡೆದದ್ದಕ್ಕಾಗಿ ಆಮೇಲೆ ಇದನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ವರ್ಣಿಸ್ತಾರೆ. ನಾನು 2007-8 ಅನ್ಕೋತೀನಿ. ಆವಾಗ ಹೋಗೋವಾಗ ಬ್ಯಾಗ್ ಒಂದು ಕಡೆ ಎಷ್ಟು ಪುಸ್ತಕ ಪ್ಲಸ್ ಕೆಲವೆಲ್ಲ ತಿಂಡಿ ಇವೆಲ್ಲ ಇಟ್ಟಿದ್ದು. ಆ ಬ್ಯಾಗ್ ತೆಗೆದ್ರೆ ಒಂದಷ್ಟು ಇರುವೆಗಳಿದೆ, ಕಪ್ಪು ಇರುವೆಗಳಿದೆ. ಆ ಕಪ್ಪು ಇರುವೆಗಳು ಮನೆ ಹತ್ರ ಏನಿತ್ತು, ಆಮೇಲೆ ಆ ಬ್ಯಾಗನ್ನು ತೆಗೆದಾಗ ಆ ಬ್ಯಾಗಲ್ಲಿರ್ತಕ್ಕಂಥ ವಸ್ತ್ರಗಳನ್ನು ಸಂಪೂರ್ಣವಾಗಿ ನಾವೆಲ್ಲಿ ತೆಗಿಬೇಕು, ಶಿರಡಿಯಲ್ಲೇ ತೆಗಿಬೇಕು. ಆ ಶಿರಡಿಯಲ್ಲಿ ಬ್ಯಾಗದ ಕೆಲವೊಂದು ವಸ್ತ್ರಗಳು ತೆಗೆದ್ರೆ, ಆ ತಿಂಡಿ ತೆಗೆದ್ರೆ ಅಷ್ಟು ಇರುವೆಗಳು ಬರ್ತಾ ಇದೆ, ಅಲ್ಲಿಂದ ಇರುವೆಗಳು ಬರ್ತಾನೆ ಇದೆ. ಅರೆ ನಾನು ಅವಾಗ ಯೋಚನೆ ಮಾಡಿದ್ದು, ಓಹೋ ಇದು ಅಲ್ಲಿರ್ತಕ್ಕಂಥ ನಾ ಮನೇಲಿ ನೋಡಿದೆ ಮಾತ್ರ, ಮತ್ತು ಬ್ಯಾಗ್ ಒಳಗಡೆ ಏನಕ್ಕೆ ಹೋಗಿರ್ತೀವಿ ಬಿಡು ಅಂದ್ಕೊಂಡಿವಿ. ಒಟ್ಟಾರೆ ಅವನ ಕೃಪೆ ಆಯಿತು ಅಂತಂದರೆ ಈ ಇರುವೆಗಳು ಆ ಬ್ಯಾಗ್ ಹೊತ್ಕೊಂಡ್ರೆ ಸಾಕು ಅಲ್ಲಿರ್ತವೆ. ಅವನ ಕೃಪೆ ಆಗ್ಬೇಕಷ್ಟೇ. ಇಲ್ಲಾಂದ್ರೆ ನಾವು ಹಣ ಕಟ್ಟಿದ್ದೀವಿ ಅಂದ್ರೆ ಒಂದು ಕೃಪೆ ಆಗಲಿಲ್ಲ ಅಂದರೆ ಎಂಥ ಪ್ರಯೋಜನ ಇಲ್ಲ. ಅದಕ್ಕಾಗಿ ನಾನೇ ಅಂತಲ್ಲ, ನಾನು ಹೋದದ್ದು ಆ ಇರುವೆಗಳು ಇದ್ದದ್ದು ಜಾಗ ನಾನು ನೋಡಿದ್ದೆ. ಆ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೆ ಮನೆಯಲ್ಲಿ, ಆ ಇರುವೆಗಳಿರ್ತಕ್ಕಂಥ ಜಾಗ. ಆಮೇಲೆ ನೋಡ್ತೀವಿ ಆ ಬ್ಯಾಗನ್ನು ಅಲ್ಲಿ ನೋಡಿದಾಗ ಇನ್ನೂ ಉಳ್ಕೊಂಡು ಇರುವೆಗಳು ಬೇರೆ ಇರ್ಬೋದು, ಆದರೆ ಒಂದಷ್ಟು ಇರುವೆಗಳು ಅಲ್ಲಿದೆ. ಬ್ಯಾಗಲ್ಲಿ ಉತ್ಪತ್ತಿ ಸಾಧ್ಯ ಇಲ್ಲ. ಅಲ್ಲಿದೆ ಅಂತಂದರೆ ಇಲ್ಲಿನ ಇರುವೆಗಳು ಅಲ್ಲಿ ಬಂದು ಹೇಗೆ ತಲುಪಿದ್ವು, ಅವನ ಕೃಪೆ. ಮೋಸ್ಟ್ಲಿ ಅವುಗಳ ಹರಕೆ ಇತ್ತೇನದು, ಶಿರಡಿ ಗ್ರಾಮವನ್ನು ಸೇರಿಕೊಂಡವು. ಹೀಗೆಯೇ ನೀವು ಮಾಡೋ ಸಣ್ಣ ಸರ್ವೀಸು ಕೂಡ ನಿಮ್ಮನ್ನು ಶಿರಡಿ ತಲುಪಿಸ್ತವೆ. ಖಂಡಿತ ಗುರುಗಳೇ, ಗುರುವಾರದ ದಿನ ಇವತ್ತು ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ತುಂಬ ಜನ ಎಲ್ಲೋ ಒಂದು ಕಡೆ ಬ್ರೇಕ್ ಆಗ್ತಾ ಇತ್ತು. ಪ್ರತಿ ಸಲ ನಾನು ಶಿರಡಿ ನನ್ನ ಫ್ರೆಂಡ್ಸ್ಗೆ ಆಗಿರುವಂಥ ಒಂದು ವಿಚಾರವನ್ನು ಇವತ್ತು ನಾನು ನಿಮ್ಮ ಮುಂದೆ ಪ್ರಶ್ನೆ ಮುಖಾಂತರವಾಗಿ ಕೇಳಿದ್ದೆ. ಅವರು ಏನು ಪರಿಹಾರ ಮಾಡ್ಕೊಳ್ಬೇಕು, 14 ದಿನಗಳು ಅನ್ನುವಂಥದ್ದು ಏನು ಹೇಳಿದ್ರಿ, ನಾಯಿಗಳಿಗೆ ನಾವು ಆಹಾರ ನೀಡುವಂಥದ್ದು ಭಾಳ ಉತ್ತಮವಾಗಿರುವಂಥ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ರೆ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ಶಿರಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ತುಂಬ ಸರಿ ಬುಕ್ ಮಾಡಿದ್ವಿ, ಹೋಗ್ಬೇಕು ಅಂದ್ಕೊಂಡಾಗೆಲ್ಲ ಕ್ಯಾನ್ಸಲ್ ಆಗ್ತಾ ಇತ್ತು ಅಂತಂದರೆ ತುಂಬ ಸಿಂಪಲ್ ಆಗಿರುವಂಥ ಒಂದು ರೆಮಿಡಿನ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ರೆಮಿಡಿನ ಮಾಡಿಕೊಂಡ್ರೆ ಬೇಗ ನೀವು ಶಿರಡಿಗೆ ಹೋಗಿ ಬಾಬಾ ದರ್ಶನ ಪಡಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.